ಕನ್ನಡ ಜಾಣಜಾಣಿ ನಮಸ್ಕಾರ. ಮುಖ್ಯ ನ್ಯಾಯಮೂರ್ತಿಗಳ ಮಾತಿಗೆ ಪ್ರತಿಕ್ರಿಯೆ ಹುಟ್ಕೊಂಡಂಥ ಈ ಕಾಕ್ರೋಚ್ ಜನತಾ ಪಾರ್ಟಿ, ಆದರೆ ನವರಂಧ್ರಗಳಿಗೂ ಸಹ ಜಿರಲೆ ಬಿಟ್ಕೊಂಡಂಗೆ ಆಡ್ತಾ ಇರೋರು ಬಿ ಜೆ ಪಿಯವರು. ನಿಮ್ಗೆ ಗೊತ್ತಕ್ಕೂ ಏನು ಸಂಬಂಧ? ನೀವ್ಯಾಕೆ ಮಾತಾಡ್ತಾ ಇದ್ರಿ ಅದನ್ನ? ಅಲ್ಲಿ ಚುನಾವಣಾ ಆಯೋಗನ ಪ್ರಶ್ನೆ ಮಾಡಿದರೆ, ಟೀಕೆ ಮಾಡಿದ್ರೆ ನೀವೇ ಮಾತಾಡ್ತೀರಾ. ಇಲ್ಲಿ ಜಿರಲೆ ಪಾರ್ಟಿ ಬಗ್ಗೆ ನೀವೇ ಮಾತಾಡ್ತಾ ಇದ್ದೀರಾ. ನ್ಯಾಯಮೂರ್ತಿಗಳನ್ನ ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನಾತೀತರ ಯಾವ್ಯಾವ ನ್ಯಾಯಮೂರ್ತಿಗಳು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಿವೃತ್ತಿ ಆದಮೇಲೆ ಎಲ್ಲೆಲ್ಲಿ ಹೋದರು, ಯಾವ ಗಟಾರ ಸೇರ್ಕೊಂಡ್ರು ಇರಲ್ಲ. ಅಧಿಕಾರದಲ್ಲಿದ್ದಾಗಲೇ ರಿಜಿಸ್ಟ್ರ್ ಆಗದೇ ಇರೋ ಅನಧಿಕೃತ ಸಂಘಟನೆಗಳ ವೇದಿಕೆ ಮೇಲೆ ನಿಂತ್ಕೊಂಡು ಏನೆಲ್ಲ ಮಾತಾಡಿದರು. ಹಿಂದುತ್ವನ ಗುತ್ತಿಗೆ ತಗೊಂಡಂಗಾಡೋರು ಈ 22-23 ಲಕ್ಷ ಜನ ವಿದ್ಯಾರ್ಥಿಗಳಿದ್ರಲ್ಲ, ಈ ನೀಟ್ ವಿಚಾರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅವರೆಲ್ಲ ಮುಸಲ್ಮಾನ್ ಹುಡುಗರು, ಅವರೆಲ್ಲ ಸಾಬ್ ಹುಡುಗ್ರು ರೀ. 23 ಲಕ್ಷ ಜನ ಅವರೆಲ್ಲ ಹಿಂದೂಗಳಲ್ಲ, ಸಾಬ್ರು. ಪಾಕಿಸ್ತಾನ, ನೆಹರು, ಈ 2-3 ವಿಚಾರಗಳಿಲ್ಲ ಅಂದರೆ ಬಿ ಜೆ ಪಿನ ಪಕ್ಷ ಮರುಗಳಿಗೆಲ್ಲ ಸತ್ತೋಗುತ್ತೆ. ಗೊಟ್ಟಕ್ಕಂತೂ ನೆಗೆದು ಬಿದ್ದು ಹೋಗುತ್ತದು, ಇರಲ್ಲ ಆ 2-3 ವಿಚಾರ ಇಲ್ಲ ಅಂದರೆ. ಇದೆಲ್ಲ ನೋಡೋಣ. ಇದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣಜಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನಗೆ ಒಂದು ಹುಡುಗ ಫೋನ್ ಮಾಡ್ದ. ಒಂದು 25-30 ವರ್ಷದ, 27-28 ವರ್ಷದ ಹುಡುಗ ಅಂತ, ತುಂಬ ಚುರುಕಿರೋ ಅಂಥ ಹುಡುಗ. ನಾನು ವೀಡಿಯೋಗೆಲ್ಲ ನೋಡೋನು, ಅವು ಮಾತಾಡೋನು. ಒಂದಷ್ಟು ಬುಕ್ಸ್ಗಳು ನಾನು ಕೊಟ್ಟಿದ್ದೆ ಓದೋಕ್ಕೆ ಅವನಿಗೆ. ಅವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡೋಂಥ ಹುಡುಗ ನನಗೆ ಫೋನ್ ಮಾಡಿ, ಯಾಕೆ ಜಗದೀಶ್ ಸರ್ ವಿಡಿಯೋನ ಮಾಡಲಿಲ್ವಲ್ಲ? ಅವನು ಡಿಸೈನ್ ಮಾಡಿ ಹಾಕ್ಕೊಂಡಿದ್ದ, ಯಾವುದು ಈ ಕಾಕ್ರೋಚ್ ಪಾರ್ಟಿ ಜನತಾ ಪಾರ್ಟಿದು. ಅವನೊಂದು ಪೋಸ್ಟರ್ ಮಾಡಿಕೊಂಡು ಅವ್ನ ಫೋಟೋ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಿದ್ದ, ಹಾಕ್ಕೊಂಡಿದ್ದೆಲ್ಲ ಗ್ರೂಪ್ಗಳಿಗೆಲ್ಲ ಆಗ್ತಾಯಿದ್ದ, ವಾಟ್ಸಪ್ ಗ್ರೂಪ್ಗಳಿಗೆಲ್ಲ. ನನ್ನ ಕೇಳಿದೆ, ಯಾಕೆ ನೀನು ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ. ನಾನು ಹೇಳಿದೆ, ಏನು ಮಾತಾಡಪ್ಪ, ಏನಿದೆ ಮಾತಾಡೋಕ್ಕಲ್ಲಿ? ಬಿ ಜೆ ಪಿ ಬಿಡ್ತಾರಾ? ಅದನ್ನು ಮುಗಿಸ್ಬಿಡ್ತಾರೆ. ಅದನ್ನ ನೀವೇನೋ 4 ದಿವಸ ಸುಮ್ಮನೆ ಕುಣಿತಾ ಇದ್ರೆ ಅಷ್ಟೇ. ಏನಾಗ್ಬಿಡುತ್ತೆ ನಿಮ್ಮ ಕೈಯಲ್ಲೆಲ್ಲ? ಏನು ಮಾಡಿಬಿಡ್ತೀರಾ? ಅವ್ನು ರೇಗ್ಬಿಟ್ಟ. ಅಲ್ಲ ರೀ, ಅವ್ರು ನೋಡಿರೇ ಬರೀ ಕೇಸರಿ ಶಾಲು, ಹಿಂದುತ್ವ, ಆಳ ಮುಳ, ಮಣ್ಣು ಮಸೀದ್ ಹಿಂಗೆ ಮಾತಾಡ್ತಾವ್ರೆ. ಪುರಾಣ, ನೆಹರು ಹಿಂಗೆ ಮಾಡಿಬಿಟ್ರು, ಟಿಪ್ಪು ಸುಲ್ತಾನ್ ಹಿಂಗೆ ಮಾಡಿಬಿಟ್ಟ, ನಮ್ಮ ಮಹಾಭಾರತಲ್ಲಿ ಹಿಂಗಾಯಿತು, ಗೀತೆಲಿ ಏನೇನೋ ಅವರು ಹುಚ್ಚುಚ್ಚುತ್ತರ ಅವ್ರು ಮಾತಾಡ್ತಾರೆ. ನೀವು ಒಂಥರ ಹಂಗೆ ಮೆಟ್ಲ್ಗಳ ಥರ ಆಗಿದ್ದೀರಾ. ನೀವು ಒಂಥರ ಮಾತೆತ್ತರೆ ಸಾಬ್ರು, ಸವರ್ಧತೆ, ಅದು ಇದು ಅಲ್ಪಸಂಖ್ಯಾತ ನೀವು ಮಾತಾಡ್ತೀರಾ. ನಾನು ಹೇಳಿದಾಗ ತಪ್ಪೇನಪ್ಪ ಇದೆ? ಸವರ್ಧತೆ ಮುಖ್ಯ ಅಲ್ವಾ? ಎಲ್ಲರೂ ಬಾಳ್ಬೇಕಲ್ವ, ಇಲ್ಲಿ ಬದುಕಬೇಕಲ್ವಾ? ಸಾಬ್ರಿಗೂ ಅವಕಾಶ ಇದೆಯಲ್ಲ, ಅಥವಾ ಅಲ್ಪಸಂಖ್ಯೆ ಎಲ್ಲರೂ ಬದುಕಬೇಕಲ್ವ ಅಂತ ಅವನು ಹೇಳಿದ. ಸರಿ, ಅದು ಅವನು ಯಾವನ ಓಯಿಸಿನೂ ತಿಕ್ಕಲು ಥರ ಹೇಳಿಕೆ ಕೊಡ್ತಾ ಇರ್ತಾನೆ, ಇನ್ಯಾವನ ಮುಲ್ಲ ಲೂಜ್ಗಳ ಥರ ಹೇಳಿಕೆ ಕೊಡ್ತಾ ಇರ್ತಾನೆ. ಯಾಕೆ ಅಲ್ಲಿ ಪ್ರಜ್ಞೆ ಒಬ್ಬರು ಅದ್ರ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಖಂಡಿಸಲ್ಲ? ನೀವೇನಾದ್ರು ಯೋಚನೆ ಮಾಡಿದ್ರಾ? ನೀವೇನು ನಮ್ಮನ್ನೆಲ್ಲ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀರಾ? ನಮ್ಮ ಬಗ್ಗೆ ಯೋಚನೆ ಮಾಡಿದ್ರಿ ನೀವು? ಹೇಳಿದ್ರಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೇನು ಅನುಭವ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಸೀನಿಕೃತ, ಆ ಹುಡುಗ ತುಂಬ ಸ್ಪಷ್ಟವಾಗಿ ಹೇಳ್ದ, ಸೀನಿಕೃತ ಥರ ಮಾತಾಡೋಕೆ ಹೋಗ್ಬೇಡಿ ನೀವು. ನಾವು ಏನಾಗುತ್ತೋ ಬಿಡುತ್ತೋ ಒಂದು ಆಲೋಚನೆ ಅಂತೂ ಬಂತಲ್ಲ. ನನಗೆ ಹೌದು ಅನಿಸ್ತು, ಕರೆಕ್ಟ್ ಅನಿಸ್ತು ಅವನು ಯೋಚನೆ ಮಾಡಿ. ನಾವುಗಳು ಅವ್ರಿಗೇನಾಗುತ್ತೆ, ಅವ್ರಿಗೆ ಅನುಭವ ಇಲ್ಲ ಅಂದರೆ ನಮ್ಮ ಫೇಲ್ಯೂರ್ಗಳಿರ್ತಾವಲ್ಲ, ನಮ್ಮ ಹಿಂದಿನೂ ಅದೇ ಮಾಡಿದ್ದು. ಅವರ ಫೇಲ್ಯೂರ್ಗಳನ್ನ ಮುಂದಿಟ್ಕೊಂಡು ಇವೆಲ್ಲ 3 ದಿವಸದ್ದು ನಿಮ್ಗೇನು ರೀ ಅನುಭವ ಇದೆ ಗೊತ್ತಾ, ನಾನು ಎಷ್ಟು ನೋಡಿದ್ದೀನಿ. ಈ ಥರ ಒಂದು ರೀತಿ ಈ ಒಣಗೇಡಿಗಳ ಥರ ಮಾತಾಡ್ತಾಯಿದ್ರು. ನಾವು ಅದೇ ಥರ ಮಾತಾಡ್ತಿದ್ವಿ ಇವಾಗ. ಆದರೆ ಹೊಸ ಹುಡುಗರು ಫೇಲ್ ಆಗ್ತಾರೋ ಸಕ್ಸಸ್ ಆಗ್ತಾರೋ ಬಿಡ್ರಿ, ಒಂದು ಆಲೋಚನೆ ಬಂತಲ್ಲ, ಸಂಚಲನ ಮುಗಿಸಿದ್ರಲ್ಲ, ಅವ್ರಿಗೆ ಅರ್ಥ ಆಗ್ತಾನೆ ಇವತ್ತು ನನಗೇನು ಬೇಕು ಅಂತ. ನಿಮ್ಮ ಪುರಾಣದ ರಾಮ ಪುರಾಣ ಅದು ಇದು ಕತೆ ಅವೆಲ್ಲ ಕೇಸರಿ ಅಲ್ಲ, ಅಥವಾ ಇದು ಯಾವುದೋ ಸೌಹಾರ್ದತೆ ಮತ್ತೊಂದು ಮಗದೊಂದು ಅಂತ ಅಲ್ಲ. ನಮಗೆ ಇವತ್ತು ಜಗತ್ತಿನ ಯುವಜನಾಂಗ ಎಲ್ಲಿ ಹೋಗ್ತಾ ಇದ್ದಾರೆ, ನಮಗೆ ಅದನ್ನು ಮೀರಿ ಎಲ್ಲನೂ ಮೀರಿದ್ದು ನಮಗೇನು ಬೇಕು ಅದ್ರ ಬಗ್ಗೆ ಮಾತಾಡ್ತಾರೆ ಇವತ್ತು. ನೋಡಿ, ಬಿಹಾರದಲ್ಲಿ ಈ ವಿ ಐ ಪಿಗಳಿಗೆ 0 ಟ್ರಾಫಿಕ್ ಮಾಡಿಕೊಡ್ತಾರಲ್ಲ, ಎಲ್ಲರೂ ಬಂದು ಮಾಡಿ. ಅದರಲ್ಲಿ ಹುಡುಗರು ಈ ಏನು ಹೇಳ್ಬೇಕು ಅಂದರೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರಭಾವ ಅಂತ ಹೇಳ್ಬೋದು. ಅದನ್ನ ದೊಡ್ಡ ಆರನ್ ಮಾಡ್ತಾರೆ, ನುಗ್ಗುತ್ತಾರೆ, ತಲೆ ಕೆಡಿಸಿ ನುಗ್ಗುತ್ತಾರೆ, ಪೊಲೀಸ್ನವ್ರು ಎದ್ಕೊಂಡು ಹೋಗ್ತಾರೆ. ಅದು ಮಾರನೇ ದಿವಸ ನೋಡಿ, ಮತ್ತೆ ಇದೇ ತಮಿಳ್ನಾಡಲ್ಲಿ CM ವಿಜಯ್ ಅವರು ಹೋಗ್ತಾ ಇರ್ಬೇಕಾದ್ರೆ ಆ ಥರ 0 ಟ್ರಾಫಿಕ್ ಮಾಡಲ್ಲ. ಒಂದು ರೋಡ್ ಮಧ್ಯೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಉದ್ದಕ್ಕೆ ಒಂದು ಸೈಡ್ ಸಾರ್ವಜನಿಕ ಹೋಗ್ತಾ ಇರ್ಬೋದು, ಒಂದು ಸೈಡ್ ಮಾತ್ರ ಮುಖ್ಯಮಂತ್ರಿಗಳು ಹೋಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಇಲ್ಲ ಬದಲಾವಣೆ ಅಲ್ವಾ? ಬದಲಾವಣೆ ತಾನೆ. ನಾವು ಮೊದಲು ಒಪ್ಕೊಳ್ಳೋದು ಕಲಿಬೇಕು, ನಮಗಿಂತ ಅವ್ರು ಯೋಚನೆ ಮಾಡ್ತಾರೆ ಅಂತ ಕಲಿಬೇಕು. ನೀವು ಎಷ್ಟೇ ಸಂಪ್ರದಾಯ ಶಾಸ್ತ್ರ ಗೊಡ್ಡು ಈ ಪುರಾಣಗಳಿಂದ ತಡೆದು ನಿಲ್ಲಿಸಿದ್ರೆ ಆಗಲ್ಲ. ಆಕ್ರೋಶದ ಕಟ್ಟೆ ಒಡೆದಿದೆ. ನೀವು ಜಿರಳೆಗಳನ್ನು ಸಾಯಿಸೋಕ್ಕಾಗಲ್ಲ, ನಾಶ ಮಾಡೋಕ್ಕಾಗಲ್ಲ.
ಇನ್ನೂ ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಈ ಕೆಲಸಕ್ಕೆ ಬಾರ್ದಿರ ಹಿಂದೆ ಅವನು ಹಂಗೆ ಮಾಡಿದ್ದ, ಇವನು ಹಿಂಗೆ ಮಾಡಿದ್ದ, ಆ ಪುರಾಣದಲ್ಲಿ ಹಂಗಿತ್ತು, ಇದನ್ನೇ ಕತೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅವರು ಹರಿದು ಬರುವ ಆಕ್ರೋಶದ ಅಲೆ ಇದೆಯಲ್ಲ, ತೂರು ಹೋಗ್ಬಿಡ್ತೀರಿ ನೀವಲ್ಲ, ತಾರಗೆಲೆ ಥರ ತೂರು ಹೋಗ್ತೀರ. ಅದಂತೂ ಸ್ಪಷ್ಟ. ನೋಡಿ, ನಾನು ಅವಾಗಲೇ ಹೇಳಿದೆ, ಇವರಿಗೆ ಸಾಬ್ರು, ನೆಹರು, ಪಾಕಿಸ್ತಾನ ಈ ವಿಚಾರಗಳು ಬಿಟ್ಟರೆ BJPನ ಪಕ್ಷ ಮರುಗಳಿಗೆಲ್ಲ ಕೊಟ್ಟಿಕ್ಕಂತ. ಬರೀ ಯಾವುದಾದ್ರೂ ಮಾತಾಡೋದು ನೋಡಿದ್ರಾ? ಇವತ್ತು ಅಷ್ಟೇ. ಈಗ ನೋಡಿ, ಇವ್ರು ಎಂಥ ಪುಕ್ಕಲುಗಳು ಅಂದರೆ ಅದು ಬ್ಲ್ಯಾಕ್ ಮಾಡಿ ಹಾಕಿದ್ದಾರೆ. ಅವ್ರ ಖಾತೆನೇ ಬ್ಲ್ಯಾಕ್ ಮಾಡಿ ಹಾಕ್ಬಿಟ್ಟಿದ್ದಾರೆ, ಅಷ್ಟೊಂದು ಪುಕ್ಕಲುಗಳು. ಮತ್ತು ಇನ್ನೂ ಸುಳ್ಳುಗಳು ಹಬ್ಬಿಸ್ತಾ ಇದ್ದಾರೆ. ಏನಪ್ಪ ಅಂದರೆ ಅಲ್ಲಿ ಎಲ್ಲ 50% ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಚೈನಾದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚು ನಡೆಸ್ತಾವ್ರೆ, ಅದು ಮಾಡ್ತಾರೆ. ಅದೇ ಹಳೇ ಟೆಕ್ನಿಕ್ಕು. ನೋಡಿ, ಅಲ್ಲಿ ಬಡತನ ಇದೆ ಅಂದರೆ ಪಾಕಿಸ್ತಾನ ನೋಡು ಅನ್ನೋದು, ರೈತರು ಸಾಯ್ತಾವ್ರೆ ಅಂದರೆ ಸಾಬ್ರು ನೋಡು ಅನ್ನೋದು, ಅಲ್ಲಿ ಸ್ಕೂಲ್ಗಳು ಹಾಳಾಗೋಗಿದ್ದಾವೆ ಅಂದರೆ ಪಾಕಿಸ್ತಾನ ನೋಡು ಅನ್ನೋದು, ಅಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ ಸಿಗ್ತಾಯಿಲ್ಲ ಅಂದರೆ ಇನ್ನೇನೋ ನೋಡು ಅಂತ ಹೇಳೋದು. ಇದೇ ಹೇಳ್ಕೊಂಬಂದ್ರಲ್ಲ, ಸೇಮ್ ಅದೇ ಥರ ತಂದಿತ್ತು ಅಷ್ಟೇ. ಇದಕ್ಕೆ ಮತ್ತೊಂದು ಸುಳ್ಳು ಹಬ್ಬಿಸೋದು. ಅಲ್ಲ 50% ಜನ ಸಾಬ್ರು ಪಾಕಿಸ್ತಾನದಲ್ಲಿ ಲೈಕ್ ಮಾಡಿದ್ದಾರೆ, ಚೈನಾದಲ್ಲಿ ಲೈಕ್ ಮಾಡಿದ್ದಾರೆ, ಇಂಡಿಯಾದಲ್ಲಿ ಬರೀ 9% ಜನ ಸಂಚು ನಡೀತಾ ಇದೆ. ಯಾವನು ಆದಿ ಬೀದಿಲೋಗೋ ಪೋಖ್ರಿಗಳು ಹೇಳಿದ್ರೆ ಪರವಾಗಿಲ್ಲ ರೀ, ಇವನು ಯಾವನ್ರಿ ಇವನು ಸುರೇಶ್ ಕುಮಾರ್ ಅಂತ MLA, ಒಬ್ಬ ಜವಾಬ್ದಾರಿತ MLA, ಇಷ್ಟು ಸುಳ್ಳುಗಳು ಹಬ್ಬಿಸ್ತಾ ಇರಲ್ಲ. ನಿಮಗೆ ನಾಚಿಕೆ ಮನ ಮರಿದ್ರಿ, ಎಂಥ ಕಚಡಾಗಲ್ರಿ ಅವರೆಲ್ಲ. ಆಯ್ತಪ್ಪ, ನೀವು ಹೇಳಿ ಅಖಂಡ ಭಾರತ ಅಂತ ಅಲ್ಲಿರುವ, ಆಯಿತು ನಿಮ್ಮ ಲೆಕ್ಕದಲ್ಲೇ ಹೋಗೋಣ. ಪಾಕಿಸ್ತಾನದಲ್ಲಿರುವ ಮನಸ್ಥಿತಿ ಅಂದರೆ ಅಖಂಡ ಭಾರತ ಮಾಡಬೇಕು ಅಂತ ಮನಸ್ಥಿತಿಯವರು ಲೈಕ್ ಮಾಡ್ತಾವ್ರೆ. ಈಗ ಚೈನಾನು ಸೇರಿಸ್ಕೊಂಬಿಡಿ, ಬರೀ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾ ಇಷ್ಟೇ ಅಲ್ಲ, ಚೈನಾನು ಸೇರಿಸ್ಕೊಳ್ಳಿ. ನಿಮಗೆ ಸಪೋರ್ಟ್ ಮಾಡ್ತಾವ್ರಲ್ಲ ಅವರು. ಅಂದರೆ ಈ ಕಾಕ್ರೋಚ್ ಪಾರ್ಟಿಯವರು ಒಂದು ದೊಡ್ಡ ಸಾಧನೆ ಅದು. ಅಖಂಡ ಭಾರತ ಮಾಡೋಕ್ಕೆ ಅವರು ಒಂದು ಕುಮ್ಮಕ್ಕೆ ಕೊಡ್ತಾರೆ. ಇವಾಗ ಹಂಗೆ ಯಾಕೆ ಯೋಚನೆ ಮಾಡಬಾರ್ದು? ಅದೇ ಸುಳ್ಳನ್ನು ಹಬ್ಬಿಸಿ ಜನಗಳನ್ನ ಯಾಮಾರಿಸೋದು. ಸಾಬ್ರು, ಪಾಕಿಸ್ತಾನ, ನೆಹರು ಇಷ್ಟಿಲ್ಲ ಅಂದರೆ ನಿಮ್ಗೆ ಅಸ್ತಿತ್ವನೇ ಇಲ್ವಂದ್ರಿ. ಅದು ಬಿಟ್ಟು ಏನು ಮಾತಾಡೋದು ಬಿಟ್ಟು? ಇವತ್ತು ತಾಲೂಕು ಹೋಬಳಿಗಳಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಗಳು ಮತ್ತು ತಾಲೂಕು ಈ ಆರೋಗ್ಯ ಕೇಂದ್ರಗಳಿದಾವಲ್ಲ, ಹೋಬಳಿ ಲೆವೆಲ್ ಹಾಸ್ಪಿಟ್ಲ್ಗಳು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ. 4 ಮಾತ್ರೆ ಬರ್ಕೊಟ್ರೆ, ಬೇಸಿಕ್ ಜ್ವರ, ತಲೆನೋವು, ಕೆಮ್ಮು ಇದಕ್ಕೆಲ್ಲ 4 ಮಾತ್ರೆ ಬರ್ಕೊಟ್ರೆ 3 ಮಾತ್ರೆಯಲ್ಲಿ ಯಾವನೋ ಮೆಡಿಕಲ್ನ ಬರ್ಕೊಡ್ತಾನೆ ಅವನು, ಪ್ರೈವೇಟ್ ಮೆಡಿಕಲ್. ನನಗೆ ಇವತ್ತರ ಇಲ್ಲ. ಅದನ್ನು ನಾವು ಮಾತಾಡಬೇಕಾಗಿರೋದು, ಅದನ್ನು ಕೇಳಬೇಕಾಗಿರೋದು. ಆ ಸುತ್ತಮುತ್ತ ಒಂದಷ್ಟು ಜನ 10 ಜನ ಹುಡುಗರಿಗೆ ಕಟ್ಕೊಂಡು ಹೋಗ್ಬಿಟ್ಟು ಯಾಕೆ ಮಾತ್ರ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಸರಿ ಶಾಲೆ ಕೊಡ್ತಾರಂತೆ ಇವರು ಅಜ್ಜಿ ಪಿಂಡ ಕಾಚಿಡಾಗಳು ತಂದ್ಬಿಟ್ಟು. ಏನು ನ್ಯಾಯಮೂರ್ತಿಗಳ ಬಗ್ಗೆ ಮಾತಾಡೋಂಗಿಲ್ವಾ? ಬಾಬರಿ ಮಸೀದಿ ತೀರ್ಪು ಕೊಟ್ಟಂಥ ಮಹಾನ್ ನ್ಯಾಯಮೂರ್ತಿಗಳು ಕೊನೆಗೆ ಏನೇನಾದ್ರಪ್ಪ? ಒಬ್ಬ ರಾಜ್ಯಸಭೆಗೆ ಹೋದ, ಒಬ್ಬ ರಾಜ್ಯಪಾಲರಾದರು, ದುಡ್ಡುಗಳು ಮಾಡ್ಕೊಂಡ್ರು, ಬೇರೆ ಬೇರೆ ಹುದ್ದೆಗಳಿಗೆ ಹೋದರು, ಅಸ್ತಿತ್ವದಲ್ಲೇ ಇಲ್ಲ, ರಿಜಿಸ್ಟರ್ ಆಗದೇ ಇರೋ ಸಂಘಟನೆ ವೇದಿಕೆ ಮೇಲೆ ನಿಂತ್ಕೊಂಡು ಎಂತೆಂಥ ಭಾಷಣಗಳು ಬಿಡಿದ್ರು. ಈ ಸಂವಿಧಾನಕ್ಕಿಂತ ಧರ್ಮನೇ ದೊಡ್ಡದು ಅಂತ ಹೇಳಿದವರು ಮಾತಾಡಿರಲಿಲ್ವಾ? ನ್ಯಾಯಮೂರ್ತಿಗಳಂದ್ರೆ ಏನು ರೀ? ಸಮಾನ ನೋಡಬೇಕೆಲ್ಲರೂ, ಎಲ್ಲರಿಗೂ ಅದೇ ಥರ ಸಮಾನ ನ್ಯಾಯದಾನ ಮಾಡಬೇಕು, ಅಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ನೀವುಗಳೇ ತಪ್ಪುದಾರಿ ಹಿಡಿದಾಗ ಯುವಕರಿಗೆ ಸಹಜವಾಗಿ ಅನ್ನಿಸಿದೆ ರೀ. ಸಹಜವಾಗಿ ಬಂದಂಥ ಒಂದು ಆರ್ಗ್ಯಾನಿಕ್ ಬಂದಂಥ ಒಂದು ಆಕ್ರೋಶ ಅದು. ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಕೆಲವು ವರ್ಷಗಳ ಹಿಂದೆ ಇದೇ ಬೆಂಗಳೂರಿನ ಗಾರ್ಮೆಂಟ್ಸ್ ಹೆಣ್ಮಕ್ಳು ಬೀದಿಗಿಳಿದ್ರು. ಅಸಂಘಟಿತ ಕಾರ್ಮಿಕರು, ಯಾರು ಸಂಘಟನೆ ಮಾಡಿರಲ್ಲ ಅವ್ರನ್ನ. ಆಕ್ರೋಶ. ಅದ್ರ ಮುಂದೆ ಯಾವ ಕೋಟೆ ಕೊತ್ತಲಗಳು, ನ್ಯಾಯಗಳು, ದೇಶಗಳು, ಸಾಮ್ರಾಜ್ಯಗಳು ಧ್ವಂಸ ಆಗೋಯ್ತವೆ. 1 ವರ್ಷ ಡೆಲ್ಲಿ ಕೂತ್ಕೊಂಡು ರೈತರು ಆರ್ಗಿರಿಂಗಾಯಿತು. ಅದಕ್ಕೆ ಖಾಲಿಸ್ತಾನಿಗಳನ್ನು ಕತೆ ಹೊಡೆಯೋಕೆ ಶುರು ಮಾಡಿಬಿಟ್ರು. ಹೆಣ್ಮಕ್ಳು ಬೀದಿಗಿಳಿದ್ರು. ಇವತ್ತು ಯುವ ಜನಾಂಗ, ಹೊಸ ತಲೆಮಾರಿನ ಜನಾಂಗ. ಯಾಕಂದ್ರೆ ಇಡೀ ಜಗತ್ತು ಅಂಗೈಲಿದೆ ರೀ, ನಿಮಗೆ ಅಂಗೈಲಿದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಏನಾಗುತ್ತೆ ಕ್ಷಣಾರ್ಧದಲ್ಲಿ ಗೊತ್ತಾಗುತ್ತೆ. ಜಗತ್ತಿನ ಬೇರೆ ಬೇರೆ ದೇಶದ ಬೇರೆ ಬೇರೆ ಯುವಕರುಗಳು ಏನೆಲ್ಲ ಸಾಧನೆ ಮಾಡ್ತಾರೆ, ಆವಿಷ್ಕಾರಗಳು ಮಾಡ್ತಾಯಿದ್ದಾರೆ, ವೈಜ್ಞಾನಿಕವಾಗಿ ಏನೆಲ್ಲ ಸಂಶೋಧನೆಗಳು ಮಾಡ್ತಾಯಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನು ಮಾತಾಡ್ತಾ ಇದ್ದೀವಿ? ಸಾಬ್ರಂತೆ, ಕೇಸರಿ ಅಂತೆ, ಹಿಜಾಬ್ ಅಂತೆ, ಇನ್ನೇನೋ ಕರ್ಮ ಅಂತೆ, ದನ ಅಂತೆ, ಗೋವಂತೆ, ಮಣ್ಣು ಮಸಿ. ಅವ್ರಿಗೂ ರೋಸ್ ಹೋಗಲ್ವಾ? ಈಗಲೂ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ
ಆ ಒಂದು ಪ್ರವಾಹವನ್ನು ತಡೆಯೋಕ್ಕಾಗಲ್ಲ. ಕುವೆಂಪು ಹೇಳ್ದಂಗೆ ಆ ಜಠರಾಗ್ನಿ ಇದೆಯಲ್ಲ, ಎಲ್ಲನೂ ಅಪೋಷಣ ತಗೊಳುತ್ತೆ. ಎಚ್ಚೆತ್ಕೊಳ್ಳಿ. ಮತ್ತು ಎಲ್ಲರೂ ಸಹ ಈ ಬಿ ಜೆ ಪಿ ಎಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕಾಲದ ಮಟಕೋಲಿನ ಮುಂದೆ ಎಲ್ಲರೂ ಸಮಾನರು. ಎಲ್ಲರಿಗೂ ಕಾಲ ಬುದ್ಧಿ ಕಲಿಸುತ್ತೆ. ಹಂಗೆ ಇವತ್ತಿನ ಕಾಲಘಟ್ಟದ ಯುವ ಜನಾಂಗ ಏನು ಯೋಚನೆ ಮಾಡ್ತಾಯಿದೆ, ಅದನ್ನು ನೀವು ತಡೆಯೋಕ್ಕಾಗಲ್ಲ. ಬಲವಂತದಿಂದ ಮತ್ತೊಂದನ್ನು ತಡೆಯೋಕ್ಕಾಗಲ್ಲ. ಅದಕ್ಕೆ ಏಕೆಂದರೆ ಇದೇ ನ್ಯಾಯಮೂರ್ತಿಗಳಿಗೆ, ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ಚಪ್ಪಳಿತ ನೋಡಿದಾಗ ಯಾರು ಬೀದಿಗಿಳಿದಿದ್ದು ಮಾತಾಡಿದ್ದು, ಇದೇ ಜಿರಳೆಗಳು ಮಾತಾಡಿದರು. ಹೊಡೆದಂಥ ಅಯೋಗ್ಯ ಅವನು ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲದಂತವನು. ಏನು ಕ್ರಮ ತೊಗೊಂಡ್ರಿ? ಮಾತಾಡಿದ್ದೇ ಜಿರಳೆಗಳಲ್ವಾ? ಇದೇ ಬಿ ಜೆ ಪಿ ಪಕ್ಷ ಬಂದಿದ್ದು ಇದೇ ಜಿರಳೆಗಳಿಂದ ಅಲ್ವಾ? ಇದೇ ಸೋಷಿಯಲ್ ಮೀಡಿಯಿಂದ ಅಲ್ವಾ? ಕೆಲವರು ಕೂತ್ಕೊಂಡು ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಕೂತ್ಕೊಂಡು ಬಾಯಿ ಬಂದಂಗೆ ರಂಗನಾಥ್ ಅಂತಾರೆ ಬಾಯಿ ಬಂದೇ ಮಾತಾಡ್ತಾಯಿದ್ರು. ನಿಮ್ಮ ಅಸ್ತಿತ್ವ ಎಲ್ಲಿದೆ ಗೊತ್ತಿಲ್ವಾ? ರಂಗನಾಥ್ ಅವರ ನಿಮ್ಮ ಪಬ್ಲಿಕ್ ಟಿ ವಿ ಓನರ್ ಯಾರ್ರೀ? ನೀವಾ? ರೇಪಿಸ್ಟ್ ಜೈಲಿಗೆ ಹೋಯ್ತು ಮುನಿರತ್ನ, ಕೊಲೆ ಕೇಸ್ ಇತ್ತು ಅವನಿಗೆ, ಗೊತ್ತು ತಾನೇ? ಅದು ಸಪ್ರೇಟಾಗಿ ಒಂದು ವಿಡಿಯೋ ನೀಟಾಗಿ ಮಾಡ್ಬೋದು ಬೇಕಾರೆ. ಮೇಕ್ರಿ ಸರ್ಕಾರಲ್ಲಿ ಯಾವ ಶಾಲೆಯ ಹೆಣ್ಮಗಳು ಸತ್ತೋದ್ಲು, ಯಾಕೆ ಸತ್ತೋದ್ಲು, ಅದಕ್ಕೂ ಈ ಪಬ್ಲಿಕ್ ಟಿ ವಿ ಓಪನ್ ಹಾಕು ಅಸ್ತಿತ್ವಕ್ಕೆ ಬರೋಕ್ಕೂ ಏನು ಸಂಬಂಧ ಇದೆ ಅಂತೇಳಿ ಮಾತಾಡ್ಬೋದು. ಎಲೆಕ್ಟ್ರಿಕ್ ಮಾಡಿಲ್ಲ ಎಷ್ಟು ದುಡ್ಡು ಕೊಟ್ಟವನೇ ಟಿ ವಿ 9 ಓನರು ಅಲ್ವಾ? ಸುವರ್ಣದಂದ್ರೆ ರಾಜೀವ್ ಚಂದ್ರಶೇಖರು ಇಲ್ಲೇ ಒಂದು ಗೊತ್ತು. ಎಲ್ಲ ಅದಾನಿ ಅಂಬಾನಿ ಶೇರ್ಗಳಿರೋಂಥದ್ದು. ನಿಮ್ಮಂಥ ತಲೆಹಿಡುಕರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಆದರೆ ನಿಮ್ಮೆಲ್ಲ ಆಲೋಚನೆಯನ್ನು ಮೀರಿ ತಲೆಕೆಳಕಾಗುವಂಥ ಒಂದು ಯುವಕರ ಒಂದು ಆಕ್ರೋಶದ ಕಿಚ್ಚಿದೆಯಲ್ಲ, ಅದು ಹೊರಗಡೆ ಬಂದರೆ ನಿಮ್ಗೆ ಯಾವರಿಗೂ ತಡೆಯೋಕ್ಕಾಗಲ್ಲ ಅಂತ ಹೇಳಿದ್ನ ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.